Hi guys, welcome back to me. ನನ್ನವಳು ಚಂದನ ಹೆಂಗರುಳ ಹೂಮನ ಋತುವೆ ಸುರಿಸು ಇವಳಿಗೆ ಹೂಮಳೆ. ಸೊ ಆಲ್ರೆಡಿ ನೀವು ತಮ್ಮನಲ್ಲಿ ನೋಡಿರ್ತೀರ ಯಾವ ಟಾಪಿಕ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಅಂತ. ಆಲ್ಮೋಸ್ಟ್ 95% ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲ ಇನ್ಫ್ಲುಯೆನ್ಸರ್ಸ್, ಆ್ಯಕ್ಟರ್ಸ್ ಎಲ್ಲ ಆಡೋ ಆ್ಯಡ್ಸ್ ಎಲ್ಲ ನೀವು ನೋಡಿರ್ತೀರ. ಸೊ ಆಲ್ಪ್ಸ್ ಗುಡ್ನೆಸ್ ಅವರ ರೋಸ್ಮೆರಿ ವಾಟರ್. ಸೊ ನಾನು ಈ ಟಾಪಿಕ್ ಬಗ್ಗೆ ಯಾಕೆ ರಿವ್ಯೂ ಕೊಡ್ತಾ ಇದ್ದೀನಿ ಅಂದರೆ ನನಗೆ ಲಿಟ್ರಲಿ ಶಾಕ್ ನನಗೆ. ಬಿಕಾಸ್ 3 months ಬ್ಯಾಕ್ ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ. ಇದು ಥರ್ಡ್ ಸ್ಪ್ರೇ. ಇದು ನನಗೆ ಎಲ್ಲರದ್ದು ಇನ್ಫ್ಲುಯೆನ್ಸರ್ಸ್ ಹಾಗೆ ಆ್ಯಕ್ಟರ್ಸ್ದೆಲ್ಲ ನೋಡಿ ಐ ಥಿಂಕ್ ಇದೇನು ವರ್ಕ್ ಆಗಲ್ಲ ಅಂತ ಐ ಥಾಟ್. ಬಟ್ ಇಟ್ಸ್ ನಾನು ಯೂಸ್ ಮಾಡಿದಾದ್ಮೇಲೆ ನನಗೆ ಗೊತ್ತಾಗ್ತಾ ಇದೆ. ಸೊ ನಿಮಗೆ ಡೈಲಿ ಸ್ಪ್ರೇನ ಮಾರ್ನಿಂಗ್ ನೈಟ್ ಟೈಮ್ ಇರಲ್ಲ ಅಂದರೆ ವೀಕ್ಲಿಗೆ 2 or 3 times ನೀವು ಈ ಸ್ಪ್ರೇನ ಯೂಸ್ ಮಾಡ್ಬೋದು. ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬೆನಿಫಿಟ್ಸ್ ಏನು ಗೊತ್ತಾ ಇದ್ರದ್ದು? ರೆಡ್ಯೂಸ್ ಹೇರ್ ಫಾಲ್, ನರಿಷಿಂಗ್ ಮಾಡಬೇಕು ಸ್ಕ್ಯಾಲ್ಪ್ನ, ಆಲ್ಸೋ ನ್ಯಾಚುರಲ್ ಶೈನ್ ಕೊಡುತ್ತೆ, ಹಾಗೆ ಫ್ರಿಜ್ ಹೇರ್ಸ್ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಪಾಪ್ಯುಲರ್ ಬ್ರ್ಯಾಂಡ್ಸ್ ಇದು ಮೀನ್ಸ್ ಯು ಕ್ಯಾನ್ ಬೈ ಇನ್ purple.com, ಅದರಲ್ಲಿ ಅವೈಲಬಲ್ ಇದೆ ಆ್ಯಪಲ್ಲಿ. ಸೊ ನಾರ್ಮಲ್ ಮೆಡಿಕಲ್ ಶಾಪಲ್ಲಿ ಸಿಗ್ಬೋದು ಒಂದು ಶಾಪಲ್ಲಿ. ಸೊ ಹೇಗಿದನ್ನು ಯೂಸ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಏನು ಗೊತ್ತಾ, ಫಸ್ಟು ನಾವು ಈ ಥರ ಸ್ಕಾಲ್ಪ್ಗೆ ಸ್ಪ್ರೇ ಹೊಡ್ಕೊಳ್ಬೇಕು. ಸೊ ನೋಡಿ, ಇದು ಹಿಂಗಿರುತ್ತೆ. ಇದು ಹಿಂಗೆ ಪ್ರೆಸ್ ಮಾಡಬೇಕು. ಸೊ ಹಿಂಗೆ ಮಾಡಿ ಡೈರೆಕ್ಟ್ ಇದು ಆಫ್. ಓಕೆ ನೋಡಿ, ಇದು ಡೈರೆಕ್ಟ್ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಸ್ಪ್ರೇ ಹೊಡಿತಾ ಇರೋದು. ಸ್ಪ್ರೇ ಹೊಡೆದು ಲಿಟ್ರಲಿ ವಿ ಶುಡ್ ಮಸಾಜ್ 2 to 3 minutes. ಫುಲ್ ಸ್ಕಾಲ್ಪ್ಗೆ ಹಚ್ಚಿ ತಿರ್ಗಾ ಇನ್ನೊಂದು ಸ್ಕಾಲ್ಪ್, ತಿರ್ಗಾ ಇನ್ನೊಂದು ಸ್ಕಾಲ್ಪ್. ತುಂಬ ಹೇರ್ ಗ್ರೋತ್ ಆಗ್ತಾ ಇದೆ. ನಮ್ಮ ಮಮ್ಮಿನೂ ಯೂಸ್ ಮಾಡ್ತಿದ್ದಾರೆ. ಸೊ ಬೇಬಿ ಹೇರ್ಸ್ ಎಲ್ಲ ಬರ್ತಿದೆ ಇದು ಯೂಸ್ ಮಾಡೋದ್ರಿಂದ. ಚೆನ್ನಾಗೆ ಮಸಾಜ್ ಮಾಡ್ಕೊಳ್ಳಿ, ಆ ಫೀಲೇ ಬೇರೆ. ಇಟ್ಸ್ ರಿಯಲಿ ಗುಡ್. ನಾನ್ ಸ್ಟಿಕ್ಕಿ ಇದು ಕೂಡ. ಆಯಿಲ್ ಥರ ಫುಲ್ ಡೈಲಿ ಎಣ್ಣೆ ಹಚ್ಕೊಂಡು ಇವಾಗ ಕಾಲೇಜ್ ಆಫೀಸ್ಗೆ ಏನು ಹೋಗೋಕ್ಕಾಗಲ್ಲ. ಇಟ್ಸ್ ಟೈಮ್ ಕೊಟ್ಟರೆ ನಮ್ಮ ಹೇರ್ಗೆ ನಾವು ಮಸಾಜ್ ಮಾಡಿಕೊಂಡ್ರೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ನಂದು ಕೂದಲು ಉದ್ದ ಇಲ್ಲ, ಬಿಕಾಸ್ ನಮ್ಮ ಮಮ್ಮಿ ಕಟ್ ಮಾಡ್ತಿರ್ತಾರೆ. ಶಾರ್ಟೇ ನನ್ನ ಫೇಸಿಗೆ ನೀಟ್ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ನಂದು ನೋಡಿ ಹೇರ್ ಗ್ರೋತ್ ತುಂಬ ಆಗಿದೆ. ನೋಡಿ ಬೇಬಿ ಹೇರ್ಸ್ ಎಲ್ಲ ಆಗಿದೆ, ಕಾಣ್ತಿದ್ಯಾ ಕ್ಯಾಮ್ರಾದಲ್ಲಿ? ಬೇಬಿ ಹೇರ್ಸ್ ಎಲ್ಲ ಬರುತ್ತೆ. ಕ್ವಿಕ್ ಅಬ್ಸರ್ವ್ ಆಗುತ್ತೆ ನೋಡಿ, ಸ್ಪ್ರೇ ಹಾಕಿದ ತಕ್ಷಣ ಕ್ವಿಕ್ ಅಬ್ಸರ್ವ್. ಡೈಲಿ ಎಣ್ಣೆ ಇಟ್ಕೊಂಡು ಆ ಎಣ್ಣೆ ಇಟ್ಕೊಂಡಿರೋ ಥರ ಇವಾಗ ಅರ್ಜೆಂಟಾಗಿ ಫಂಕ್ಷನ್ಗೆ ಹೋಗ್ಬೇಕು, ತಲೆಗೆ ಸ್ನಾನ ಮಾಡೋಕ್ಕಾಗ. ಸೊ ಅಂಥ ಪ್ರಾಬ್ಲಮೆಲ್ಲ ಇಡುತ್ತಲ್ವ ಗೈಸ್, ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಐ ಥಾಟ್ ಇಟ್ ರಿಯಲಿ ನಾಟ್ ವರ್ಕ್. ನಾನು ಅಂದ್ಕೊಂಡಿದ್ದೆ ಇದು ನಿಜವಾಗ್ಲೂ ಆಗಲ್ಲ ಅಂತ. ಸೊ ನಾನೇ ಟ್ರೈ ಮಾಡಿಬಿಡ ಅಂತ ಮಾಡಿದೆ. ಇಟ್ಸ್ ರಿಯಲಿ ವರ್ಕ್. ಸ್ಮೆಲ್ಸ್ ಫ್ರೆಶ್ ಆ್ಯಂಡ್ ಗುಡ್. ರಿಸಲ್ಟು ತಕ್ಷಣ ಸಿಗಲ್ಲ. ನಾನು ನೋಡಿ 3 months ಯೂಸ್ ಮಾಡ್ತಾಯಿದ್ದೀನಿ. ಬಟ್ ರಿಯಲಿ ಇಟ್ಸ್ ಗುಡ್ ರಿಸಲ್ಟ್ ಟು ಮೀ. ಕನ್ಸಿಸ್ಟೆನ್ಸಾಗಿ ನೀವು ಅಪ್ಲೈ ಮಾಡಿ. ಹಾಗೆ ಆಲ್ಪ್ಸ್ ಗುಡ್ನೆಸ್ ಅವರ ರೋಸ್ಮೆರಿ ಶಾಂಪೂನು ಬಂದಿದೆ. ಯು ಕ್ಯಾನ್ ಬೈ ದಟ್ ಆಲ್ಸೋ. ಅದನ್ನು ಒಂದಿನ ರಿವ್ಯೂ ಕೊಡ್ತೀನಿ. ಬಟ್ ಅದು ನಾನು ಯೂಸ್ ಮಾಡ್ತಿಲ್ಲ. ಯೂಸ್ ಮಾಡಿ ನಂಗೆ ನಿಜವಾಗ್ಲೂ ಅದು ಬೆನಿಫಿಟ್ಸ್ ಆದರೆ ಅದನ್ನು ರಿವ್ಯೂ ಕೊಡ್ತೀನಿ. ಇನ್ಮೇಲೆ ನನಗೆ ಯಾವ್ಯಾವ ಪ್ರಾಡಕ್ಟ್ ಇಷ್ಟ ಆಗಿರುತ್ತೋ ಅದನ್ನೆಲ್ಲ ನಾನು ರಿವ್ಯೂ ಮಾಡ್ತೀನಿ ಯೂಟ್ಯೂಬ್ ಚಾನಲಲ್ಲಿ. ಸೊ ಇಟ್ಸ್ ರಿಯಲಿ ಗುಡ್. ನನ್ನ ರಿಸಲ್ಟ್ ಹೆಂಗಿದೆ ಅಂತ ಫುಲ್ ಫ್ಲಫಿ ಆಗಿದೆ ನನ್ನ ಹೇರ್. ನಂಗೆ ತುಂಬ 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 ಇಷ್ಟ ಆಯಿತು ಈ ಪ್ರಾಡಕ್ಟು. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಬಗ್ಗೆ ಏನೇ ಡೌಟ್ ಇರ್ಬೋದು, ನಾನು ಏನಾದರೂ ತಪ್ಪಾಗಿ ಮಾತಾಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಏನೇ ತಪ್ಪಿದ್ರೂ ನಾನು ತಿದ್ಕೊತೀನಿ.
220 ರುಪೀಸ್ ಅನಿಸುತ್ತೆ. ಪರ್ಪಲಲ್ಲಿ 220 ಇತ್ತು ನಾನು ಆರ್ಡರ್ ಮಾಡಿದಾಗ. ಸೊ ಯು ಕ್ಯಾನ್ ಬೈ ಇಟ್ ಇನ್ ಪರ್ಪಲ್. ಆರ್ ಮೆಡಿಕಲ್ ಶಾಪಲ್ಲೆಲ್ಲ ಇನ್ನೂ ಇದಕ್ಕಿಂತ ದೊಡ್ಡದು ಬರೋದು. ನಾನು ಚಿಕ್ಕದೇ ಯೂಸ್ ಮಾಡ್ತಿದ್ದೀನಿ. ಇದು 3rd ಬಾಟಲು. ದೊಡ್ಡದು 320 ರುಪೀಸ್ ಅನಿಸುತ್ತೆ. ಯು ಕ್ಯಾನ್ ಬೈ ದಟ್ ಆಲ್ಸೋ. ಸೊ ಓಕೆ, ಬಾಯ್ ಬಾಯ್, ಟಾಟಾ, ಟೇಕ್ ಕೇರ್.